ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹೇಶ್ ಗಾಯಕ್ವಾಡ್ ಮಾತಾಡ್ತಾ ಇರೋದು. ನಮ್ಮೂರು ತೋರಿಸ್ರಿ ಅಂತಂದೇಳಿ ಕಮೆಂಟ್ ಹಾಕಿದ್ರಿ, ಅದ್ರ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇರೋದು ನಮ್ಮೂರಿನ, ಇಲ್ಲಿಂದೇ ಸ್ಟಾರ್ಟ್ ಆಗೋದು ನಮ್ಮೂರಿನ ದೇವತೆ ಕಸ್ಬೆ ಕ್ಯಾಂಪು ಶ್ರೀ ಮಾರಮ್ಮ ದೇವಿ ದೇವಸ್ಥಾನ. ಇದು ದೇವಿ ಆಶೀರ್ವಾದ ಒಂದಿಗೆ ಈಗ ಊರ ಕಡೆ ಪ್ರಯಾಣ. ಅಲ್ಲಿಂದ ನಮ್ಮೂರು ಕೇವಲ 3 ಕಿಲೋಮೀಟ್ರ್ ಮಾತ್ರ. ನಮ್ಮೂರಲ್ಲಿ ಹೆಚ್ಚಾಗಿ ಬೆಳೆಯೋದೇ ಹತ್ತಿ, ಆಮೇಲೆ ಮೆಣಸಿನ್ಕಾಯಿ ರೇಟ್ ಕಡಿಮೆ ಆದ ಸಲುವಾಗಿ ರೈತರು ಒಲವು ಕಮ್ಮಿ ಆಗಿದೆ. ಈ ಸಾರಿ ಮಾತ್ರ ಹತ್ತಿಗೆ ಜಾಸ್ತಿ ಒಲವು ತೋರಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರೋದು ಶ್ರೀ ಅಡವೀಶ್ವರ ಮಠದ ಮುಖ್ಯ ದ್ವಾರ. ಅದೇ ರೀತಿ ಮುಂದೆ ಸಾಗಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಶಿವಪ್ರಿಯ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹೋಟೆಲ್. ಇದು ಭವ್ಯವಾದಂತಹ ಹೋಟೆಲ್ ಇದೆ ಕಲ್ಲೂರಲ್ಲಿ. ಸ್ನೇಹಿತರೆ, ಅದೇ ರೀತಿ ಮುಂದೆ ಸಾಗಿದ್ರೆ ಇದು ನನ್ನ ಫ್ರೆಂಡ್ದು ರಫೀದು ಕಿಕ್ಸರ್ ಚಾಯ್ದು. ಇನ್ನು ಸ್ವಲ್ಪ ದೂರ ಹೋದ್ರೆ ನಮ್ಮೂರು ಬಂತು. ಫ್ರೆಂಡ್ಸ್, ಇದು ಈ ಕಾಣ್ತಾ ಇರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲ್ಲೂರ್ದು. ಫ್ರೆಂಡ್ಸ್, ಅದೇ ರೀತಿ ಇಲ್ಲಿಂದ ರೈಡ್ ತಗೊಂಡ್ರೆ ನಮ್ಮೂರು ಒಳಗಡೆ ಎಂಟ್ರಿ. ಇದು ಬಸ್ ಸ್ಟ್ಯಾಂಡ್ ಆಗಿಲ್ಲ, ಹೊಸ ರೋಡ್ ಆಗಿದೆಯಲ್ಲ, ಬಸ್ ಸ್ಟ್ಯಾಂಡ್ ನಿಗದಿ ಮಾಡಿದ್ದಾರೆ, ಕಟ್ತಾರೆ. ಫ್ರೆಂಡ್ಸ್, ಹಾಗೇ ಸಾಗಿದ್ರೆ ಮುಖ್ಯವಾದಂಥ ಒಂದು ಸ್ಥಳ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ನಮ್ಮ ಜೀವನದಲ್ಲಿ ಮುಖ್ಯವಾದಂಥ ಸ್ಥಳ. ಯಾಕಪ್ಪ ಅಂದರೆ ಇದು ನಾನು ಓದಿರ್ತಕ್ಕಂಥ ಶಾಲೆ. ನನ್ನ ಪ್ರಾಥಮಿಕ ಶಿಕ್ಷಣ ಈ ಒಂದು ಶತಮಾನ ಕಂಡಿರ್ತಕ್ಕಂಥ ಶಾಲೆ. ಇದು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲೂರು. ನನ್ನ ಜೀವಕ್ಕೆ ರೂಪಿಸಿದಂಥ ಜಾಗ ಇದು. ಇದು ನನ್ನ ಪ್ರೌಢಶಾಲೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಈಗ. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಒಂದೇ ಗ್ರೌಂಡ್ನಲ್ಲಿದೆ. ಇಡೀ ನಮ್ಮ ಸಿರುವಾರ ತಾಲೂಕಿನಲ್ಲೇ ಇಷ್ಟು ದೊಡ್ಡ ಗ್ರೌಂಡ್ ಎಲ್ಲೂ ಇಲ್ಲ. ಯಾಕಂದರೆ ಅತಿ ವಿಶಾಲವಾಗಿರ್ತಕ್ಕಂಥ ಮೈದಾನ ಹೊಂದಿರತಕ್ಕಂಥ ಶಾಲೆ ಅಂದರೆ ನಮ್ಮ ಶಾಲೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ ಖುಷಿಯಿಂದ. ನೋಡಿ, ನನಗೂ ಖುಷಿ ಆಯಿತು. ಇದು ನನ್ನ ಬಾಲ್ಯದ ನೆನಪು ಇವತ್ತು ಮತ್ತೆ ಬಂದಂಗಾಯಿತು. ಸ್ನೇಹಿತರೆ, ಇದು ನನ್ನ ಪ್ರೌಢಶಾಲೆ. ಇಲ್ಲಿ ನಾನು ಪ್ರೌಢಶಾಲೆಯನ್ನು ಕಲ್ತಿದ್ದೀನಿ. ಅನೇಕ ಸವಿ ನೆನಪುಗಳು ಇವತ್ತು ನಿಮ್ಮ ಜೊತೆಗೆ ಹಂಚುವಂತಾಯಿತು. ಯಾಕಂದರೆ ನೀವು ಕೇಳಿದ ಸಲುವಾಗಿ ಈ ಗ್ರೌಂಡಿಗೆ ಬಂದಿದ್ದೀನಿ. ತುಂಬ ದಿನ ಆಯಿತು ನಮ್ಮ ಶಾಲೆ ನೋಡಿ, ಖುಷಿ ಆಯಿತು ಫ್ರೆಂಡ್ಸ್. ಅದೇ ರೀತಿ ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ನಮ್ಮೂರಿನ ಒಳಗಡೆ ಹೋಗ್ತಕ್ಕಂಥ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಮಾತ್ರ ಒಳಗಡೆ. ಇದು ನಮ್ಮ ಊರಿನ ಗ್ರಾಮ ಪಂಚಾಯತ್. ನೋಡಿ ಫ್ರೆಂಡ್ಸ್, ಇದು ನಮ್ಮೂರಿನ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಲ್ಲೂರು. ಫ್ರೆಂಡ್ಸ್, ಅದೇ ರೀತಿ ಮುಂದೆ ಸಾಗಿದ್ವಿ ನಾವು. ಭಾವೈಕ್ಯತೆಗೇನು ಕೊರತೆ ಇಲ್ಲ. ಇಲ್ಲಿ ಮಸೀದಿ ಇದೆ, ಮಂದಿರ ಇದೆ, ಎಲ್ಲರೂ ಸೇರಿ ಬದುಕ್ತಾ ಇದ್ದೀವಿ. ಸುಂದರವಾಗಿರ್ತಕ್ಕಂಥ ಹಳ್ಳಿ ನಮ್ಮ ಕಲ್ಲೂರು. ಇದು ದೊಡ್ಡ ಬಸವೇಶ್ವರ ಟ್ರೇಡರ್ಸು ಗೊಬ್ಬರದ ಅಂಗಡಿ. ಆಮೇಲೆ ಇದು ಅಫೀಫಾ ಇಂಗ್ಲೀಷ್ ಮೀಡಿಯಂ ಶಾಲೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ
ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇಲ್ಲಿಂದ ಇದು ನಮ್ಮೆಲ್ಲರ ಜೀವನಾಡಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಕಲ್ಲೂರು. ಇಲ್ಲಿಂದ ಹೋದರೆ ಇನ್ನೊಂದು ಸಮಾಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ದೇವಸ್ಥಾನ ಶ್ರೀ ಕಲ್ಲೂರು ಮಾರಟೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಛತ್ರಪತಿ ಶಿವಾಜರ ಕಟೌಟು. ಆಮೇಲೆ ಇಲ್ಲಿ ನೋಡಿ ಇದು ಉದ್ಭವ ಲಿಂಗ, ಜಕಣಾಚಾರ್ಯ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ದೇವಸ್ಥಾನ. ಇದು ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ, ತೇರು. ಆಮೇಲೆ ಈ ತುಂಬ ವರ್ಷ ಹಳೇದಾಗಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ 100 ಮೀಟರ್ ಮುಂದೆ ಹೋದರೆ ಅದರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಅಮ್ಮನವರ ದರ್ಶನ, ದೇವಿಯ ಮಹಾಲಕ್ಷ್ಮಿಯ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಮಾಟೇಶ್ವರ ದೇವಸ್ಥಾನದಿಂದ ಏನಿಲ್ಲ, 100 ಮೀಟರ್ ಅಂತರದಲ್ಲೇ ಇರ್ತಕ್ಕಂಥ ದೇವಸ್ಥಾನ ಇದು. ಮಹಾಲಕ್ಷ್ಮಿ ದೇವಸ್ಥಾನ ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಏಕೈಕ ದೇವಸ್ಥಾನ ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್. ಸಾವಿರಾರು ಭಕ್ತರು ಬರ್ತಾರೆ. ದಸರಾ ಆಮೇಲೆ ಶ್ರಾವಣ ಮಾಸ ತುಂಬಿ ತುಳುಕ್ತಾ ಇರ್ತದೆ ದೇವಸ್ಥಾನ. ಕಲ್ಲೂರು ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆಯೋಣ ಬನ್ನಿ. ತುಂಬ ಜನ ಇದ್ದಾರೆ, ಇವತ್ತು ಕೂಡ ತುಂಬ ಜನ ಇದ್ದಾರೆ ದರ್ಶನಕ್ಕಾಗಿ. ದರ್ಶನ ಮಾಡಿಕೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅಮ್ಮನವರ ದೇವಸ್ಥಾನ ಇದು. ತಾಯಿಯ ದರ್ಶನ ಆಯಿತು. ಅದೇ ರೀತಿ ಸ್ವಲ್ಪ ಮುಂದುವರೆದ್ರೆ ಅಲ್ಲಿಂದ 100 ಮೀಟರಲ್ಲಿ ಹಳೆಯದಾಗಿರ್ತಕ್ಕಂಥ ಶ್ರೀ ಪಾಲಮ್ಮ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಬೆಟ್ಟದ ಅಂಚಿನಲ್ಲೇ ಇದ್ದಾರೆ, ಬೆಟ್ಟದ ತುದಿಯಲ್ಲಿ ಆ ತಾಯಿಯ ದರ್ಶನ ಮಾಡೋಣ ಬನ್ನಿ. ತುಂಬ ಹಳೇದಾಗಿರ್ತಕ್ಕಂಥ ದೇವಸ್ಥಾನ ಇದು. ಸಣ್ಣ ಮಕ್ಕಳಿಗೆ ತಟ್ಟು ಗಣಿಜಿಲಿ ಎದ್ರೆ ಈ ತಾಯಿಗೆ ನೀರು ಹಾಕಿದರೆ ಕಡಿಮೆ ಆಗುತ್ತೆ ಅನ್ನುವಂಥ ಪ್ರತೀತಿ ಹೊಂದಿದೆ. ಕಡಿಮೆ ಆಗ್ತಾ ಇದೆ ಕೂಡ. ಇಂದಿಗೂ ಕೂಡ ಒಂದು ಪ್ರತೀತಿ ಚಾಲನೆಯಲ್ಲಿದೆ. ತಾಯಿಯ ದರ್ಶನ ಆದ ನಂತರನೇ ಆ ಮಗು ಆರಾಮಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಅದೇ ರೀತಿ ಕೂಡ ಆಗ್ತಾ ಇದೆ. ಶ್ರೀ ಪಾಲಮ್ಮ ದೇವಿ ದೇವಸ್ಥಾನ ಕಲ್ಲೂರು. ಸುಂದರವಾಗಿರ್ತಕ್ಕಂಥ ಹಳ್ಳಿ ನಮ್ಮದು. ಅಲ್ಲಿಂದ ಒಂದು 500-600 ಮೀಟರಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಇದು ಕೂಡ ಹಳೆಯ ಸಾವಿರಾರು ವರ್ಷಗಳಿಂದ ಶ್ರೀ ಬೆಟ್ಟದ ಮಾರುತಿ ದೇವಸ್ಥಾನ ನೆಲೆಗೊಂಡಿದೆ. ಕಲ್ಲೂರಿನಲ್ಲಿ ಅನೇಕ ಭಕ್ತ ವೃಂದವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ನಮ್ಮ ಕಲ್ಲೂರಲ್ಲಿ ಭೀಮರಾಯ ದೇವಸ್ಥಾನ ಅಂತಾರೆ, ಆಮೇಲೆ ಬೆಟ್ಟದ ಮಾರುತಿ ದೇವಸ್ಥಾನ ಅಂತಾರೆ. ಇದೆ ಫ್ರೆಂಡ್ಸ್, ಜೈ ಬಜರಂಗ ಬಲಿಯಲ್ಲಿ. ಅಲ್ಲಿಂದ ನಾವು ಸೀದಾ ಹೊರಟ್ರೆ ಇದು ಶ್ರೀ ದತ್ತಾತ್ರೇಯ ಅವಧೂತ ಪೀಠ ಕಲ್ಲೂರು, ದತ್ತಾತ್ರೇಯ ಮಠ ಅಂತಾರೆ. ಶಿವರಾಮ ತಾತನವರ ಈ ಒಂದು ಮಠದಲ್ಲಿ ಇಲ್ಲಿ ನೋಡಿ 100 ಅಡಿಕ್ಕಿಂತ ಹೆಚ್ಚಿಗೆ ಇದೆ ಆಂಜನೇಯ. ಆಮೇಲೆ ದತ್ತಾತ್ರೇಯ ಸ್ಕೂಲ್ ಇದು, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, ದತ್ತಾತ್ರೇಯ ಸ್ಕೂಲ್. ಅದೇ ರೀತಿ ಸ್ವಲ್ಪ ಮುಂದೆ ಹೋದರೆ ಶ್ರೀ ದತ್ತಾತ್ರೇಯ
ಮಹಾವಿದ್ಯಾಲಯ ಕೂಡ, ಸ್ವತಂತ್ರ ಮಹಾವಿದ್ಯಾಲಯ ಕೂಡ ಇದೆ ನಮ್ಮ ಕಲ್ಲೂರಲ್ಲಿ ನೋಡಿ. ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬರ್ತಿರ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಒಂದು ದತ್ತಾತ್ರೇಯ ಕಾಲೇಜ್, ಮಾನ್ವಿ ರೋಡಿಗೆ ಬರುತ್ತೆ ಇದು. ಫ್ರೆಂಡ್ಸ್, ಇಷ್ಟಿದೆ, ಇನ್ನೂ ಸಾಕಷ್ಟು ವಿಷಯಗಳಿದೆ ನಿಮ್ಮ ಜೊತೆ ಹಂಚಿ. ಧನ್ಯವಾದಗಳು, ನಮಸ್ಕಾರ.